ಎಲ್ರಿಗೂ ನಮಸ್ಕಾರ. ನಿನ್ನೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ನಮ್ಮ ಸ್ನೇಹಿತರಾದಂತಹ PSI ಪರಶುರಾಮ್ ಅವರು ತೀವ್ರ ಹೃದಯಾಘಾತದಿಂದ ನಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ. ಅವರ ಪರಿವಾರಕ್ಕೆ ಅವರ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ದಯಪಾಲಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ಬರೀ ಒಂದು ಹೃದಯಾಘಾತದ ಸಾವು ಅಂತ ನಾವು ಪರಿಗಣಿಸಬಾರ್ದು. ಈ ಸಾವಿಗೆ ಮುಖ್ಯವಾದಂಥ ಕಾರಣ ಅಂತ ಹೇಳಿದರೆ, ಆ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಚೆನ್ನಾರೆಡ್ಡಿ ತೊನ್ನೂರವರು ಮತ್ತು ಅವರ ಪುತ್ರನಾದಂತಹ ಪಂಪನಗೌಡ ಅವರು ನಿರಂತರವಾಗಿ ಆ ಅಧಿಕಾರಿಗೆ ಇನ್ನೂ ಈ ಪೊಲೀಸ್ ಸ್ಟೇಷನ್ನಲ್ಲಿ ಮುಂದುವರಿಬೇಕು, ನಿಮ್ಮ ಪೋಸ್ಟಿಂಗ್ ಕಂಟಿನ್ಯೂ ಆಗಬೇಕು ಅಂತ ಹೇಳಿದರೆ ಒಂದು 50 ಲಕ್ಷ ರೂಪಾಯಿ ದುಡ್ಡನ್ನು ನೀವು ಕೊಡಲೇಬೇಕು ಅಂತ ಹಠಕ್ಕೆ ಬಿದ್ದರು. ಪರಶುರಾಮ್ ಅವರು ಆ ಸ್ಟೇಷನ್ನಿಗೆ ವರ್ಗ ಆಗಿ ಬರೀ 7 ತಿಂಗಳಾಗಿತ್ತು. ಸರ್, ಇನ್ನೂ ಒಂದು 4-5 ತಿಂಗಳಿದೆ, 1 ವರ್ಷದವರೆಗೆ ನಾವು ಇಲ್ಲೇ ಕೆಲಸ ಮಾಡಬೇಕಾಗ್ತದೆ, ಯಾಕೆ ನನ್ನನ್ನು ಈ ರೀತಿ ಹಠಾತ್ನೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಅಂತ. ಅವಾಗ ಮತ್ತೆ ಅವರ ಒಬ್ಬ ದಲ್ಲಾಳಿನ ಕರೆಸಿ ಮತ್ತು ಅವರೇ ಪಂಪನಗೌಡರೇ ಡೈರೆಕ್ಟ್ ಆಗಿ 50 ಲಕ್ಷ ಆಗಂಗಿಲ್ಲ ಅಂದ್ರೆ ಕಡೆಗೆ 30 ಲಕ್ಷಕ್ಕಾದ್ರೂ ಮುಗಿಸ್ಕೊಳ್ರಿ ಅಂತ ಹೇಳ್ತಾರೆ, ವ್ಯವಹಾರ ಮುಗಿಸ್ಕೊಳ್ರಿ ಅಂತ ಹೇಳಿ. ಇದರ ಅಂಗಡಿ ನೋಡ್ರಿ, ಇದು ದಲಾಲಿ ಅಂಗಡಿ, ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಆ ಪಂಪನಗೌಡರು ಹೇಳ್ತಾರೆ. ಅವಾಗ ಅವರು ಪರಶುರಾಮ್ ಅವರು ಒಬ್ಬ ಒಳ್ಳೆಯ ಅಧಿಕಾರಿ, ಅಂದ್ರೆ ಜನರ ಜೊತೆಗೆ ಒಳ್ಳೆಯ ಸಂಪರ್ಕ ಇಟ್ಟಂತಹ ಅಧಿಕಾರಿ. ಅವರು ಬಹಳ ತೀವ್ರವಾಗಿ ನೊಂದ್ಕೊಳ್ತಾರೆ. ಅಷ್ಟು ಅವ್ರು ಕೇಳ್ಕೋತಾರೆ, ಇಲ್ಲ ಸರ್ ನಾನು ಕಂಟಿನ್ಯೂ ಮಾಡೋದು ಬಿಡಿ ಅಂತ ಹೇಳಿದ್ರು ಕೂಡ ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಆ ಒಂದು ಪ್ರೆಷರ್ನಲ್ಲಿ ಈ ಮುಂಚೆನೆ ಅವರು ಒಂದು 30-40 ಲಕ್ಷ ರೂಪಾಯಿ ಕೊಟ್ಟು ಆ ಸ್ಟೇಷನ್ಗೆ ಬಂದಿದ್ರು. ಮತ್ತೆ ಈಗ ನಾನು ಎಲ್ಲಿಂದ ದುಡ್ಡು ತರಬೇಕು ಅಂತ ಹೇಳ್ಕೊಂಡು ಆ ಒಂದು ಫೈನಾನ್ಷಿಯಲ್ ಪ್ರೆಷರ್ನಲ್ಲಿ, ಒತ್ತಡದಲ್ಲಿ, ಆರ್ಥಿಕ ಒತ್ತಡದಲ್ಲಿ ತೀವ್ರವಾದಂಥ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಇದು ಬರೀ ಹೃದಯಾಘಾತದ ಸಾವು ಅಲ್ಲ, ಇದು ಒಂದು ಕರಪ್ಷನ್ ಮರ್ಡರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಚೆನ್ನಾರೆಡ್ಡಿ ತನ್ನೂರವ್ರ ಮೇಲೆ ಇದು ಮೊದಲೇ ಆರೋಪ ಅಲ್ಲ. ಹಿಂದೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದೇ ರೀತಿ ಕಾಟ ಕೊಟ್ಟರು. ನೀವು ಮುಂದುವರಿಬೇಕಂದ್ರೆ ನನಗೆ 50 ಲಕ್ಷ ಕೊಡು. ಮೊದಲು 70 ಲಕ್ಷದ್ದು ಇದನ್ನು ಬೇಡಿಕೆ ಇಟ್ಟಿದ್ರಂತೆ, ಆಮೇಲೆ 50 ಲಕ್ಷಕ್ಕೆ ಮುಗಿಸ್ಕೊಂಡ್ರು. ಅಂದ್ರೆ ಇವರಿಗೇನು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಈ MLAಗಳಿಗೆ, ಸಚಿವರುಗಳಿಗೆ, ಸರ್ಕಾರಕ್ಕೆ ಪೊಲೀಸ್ ಸ್ಟೇಷನ್ ಅಂದ್ರೆ ಇದೇನು ATM ಅಂತ ತಿಳ್ಕೊಂಡಿದ್ದೀರ ನೀವು? ನಿಮ್ಗೆ ಬೇಕಾವಾಗ ದುಡ್ಡು ಕೇಳಕ್ಕೆ? ಆ ಯಾದಗಿರಿ ಜಿಲ್ಲೆ ಒಂದೇ ಅಲ್ಲ, ಇವತ್ತು ಈ ರಾಜ್ಯದ ಅನೇಕ ಶಾಸಕರುಗಳಿಗೆ, ಸಚಿವರುಗಳಿಗೆ ಪೊಲೀಸರು ಅಂತ ಹೇಳಿದ್ರೆ ಒಂಥರ ಮೊಬೈಲ್ ATM ಆದಂಗೆ ಆಗ್ಬಿಟ್ಟಿದೆ. ಯಾವಾಗ ದುಡ್ಡು ಬೇಕು ಕೇಳ್ತಾರೆ, ಕೊಡ್ಲಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ. ಪೊಲೀಸ್ ಇಲಾಖೆಯಲ್ಲಿ 2 ತರಹದ ಸಿಬ್ಬಂದಿಗಳಿದ್ದಾರೆ, 2 ತರಹದ ಅಧಿಕಾರಿಗಳಿದ್ದಾರೆ. ನಾವು ದುಡ್ಡೇ ಮಾಡ್ಕೋಬೇಕು ಅಂತ ಬಂದಂತವ್ರು ಕೂಡ ಇದ್ದಾರೆ. ಇಲ್ಲ, ನಾವು ಒಂದಿಷ್ಟು ಸೇವೆ ಮಾಡ್ತೀವಿ, ಸಾಮಾಜಿಕ ಸೇವೆಯನ್ನ ಮಾಡ್ತೀವಿ, ನಮ್ಮ ಕರ್ತವ್ಯವನ್ನ ಮಾಡ್ತೀವಿ ಅಂತ ಬಂದಂತ ಅಧಿಕಾರಿಗಳು ಕೂಡ ಇದ್ದಾರೆ. ಅಂತ ಅಧಿಕಾರಿಗಳಿಗೆ ಈ ರೀತಿ ಒತ್ತಡವನ್ನ ಹೇರಿದ್ರೆ ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಆಗ್ತದೆ. ಈಗ ಶಾಸಕರು ಓಡಿ ಹೋಗಿದ್ದಾರೆ, ಶಾಸಕರು ಮತ್ತು ಅವ್ರ ಮಗ. ನಾನು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವ್ರನ್ನ ಆಂಟಿಸಿಪೇಟರಿ ಬೇಲ್ ಸಿಗುವವರೆಗೆ ನೀವು ಕಾಯ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಚೆನ್ನಾರೆಡ್ಡಿ ತನ್ನೂರು ಅವ್ರ ಮೇಲೆ ಇದು ಒಂದೇ ಆರೋಪ ಅಲ್ಲ, ಅನೇಕ ಆರೋಪಗಳಿದೆ. ಎಲ್ಲಾ ಅಧಿಕಾರಿಗಳ ಮೇಲೆ ಕೂಡ ಇದೇ ರೀತಿಯಾದಂತಹ ಒತ್ತಡವನ್ನ ತರ್ತಾ ಇದ್ದಾರೆ ಅವರು. ಹಿಂದೆ ಇದ್ದಂತವರು ಸರಿಯಾಗಿ ನಮಗೆ ಸಾರ್ವಜನಿಕ ಸಂಪರ್ಕ ಇರಲಿಲ್ಲ ಅಂತ ತಿಳ್ಕೊಂಡು ಇವ್ರನ್ನ ಆರಿಸ್ತಾ ಬಂದಿದ್ದು. ಈ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ, ಬಹುಶಃ ನಮ್ಮ ಕರ್ನಾಟಕದಲ್ಲಿ ವರ್ಗಾವಣೆ ದಂಧೆಯಲ್ಲಿ ಇದ್ದಂತಹ ಹಣಕಾಸಿನ ಅವ್ಯವಹಾರ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ. ಅದಕ್ಕಾಗಿ ಇವತ್ತೇನಾಗಿದೆ, ಎಲ್ಲಾ ಕೇಸ್ಗಳನ್ನು ಕೂಡ CID ಕೊಡ್ತಾ ಇದ್ದಾರೆ, ಅಥವಾ CBI ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದೊಂದು ಪೊಲೀಸ್ ಠಾಣೆಗೆ 30 ಲಕ್ಷ, PSI ಆದವನೇ 30 ಲಕ್ಷ ಕೊಡಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ಆದವರು 50-60 ಲಕ್ಷ ಕೊಡಬೇಕು. ರೂರಲ್ ಏರಿಯಾದಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಅಂದ್ರೆ 1 ಕೋಟಿ ರೂಪಾಯಿ ಕೊಡಬೇಕು. ಏನಂತ ಸರ್ವಿಸ್ ಮಾಡ್ತಾರೆ ಅವರು? ಹೆಂಗ್ ಮಾಡಕ್ಕಾಗುತ್ತೆ? ಈಗ 4 ಜನ ಸೇರಿ ಒಬ್ಬವನ್ನ ಹೊಡೆದಿರ್ತಾರೆ. ಆ 4 ಜನನೇ ಪೊಲೀಸ್ ಸ್ಟೇಷನ್ ಬರ್ತಾರಲ್ಲ, ನಮ್ಮ ಮೇಲೆ ಏನು ಸೀರಿಯಸ್ ಆಕ್ಷನ್ ತಗೊಳ್ಬೇಡಿ ಅಂತ ಅವ್ರೇ ತಾನೇ ದುಡ್ಡು ಕೊಡೋದು. ಜುವಾರಿ ಅಡ್ಡೆ ಅವರು, ಇಸ್ಪೇಟ್ ಅಡ್ಡೆ ಅವರು ದುಡ್ಡು ಎಲ್ಲಿಂದ ಬರ್ತದೆ? 1 ಕೋಟಿ 50 ಲಕ್ಷ ಕೊಟ್ರೆ ಹೆಂಗ್ ತೆಗಿಬೇಕು ಪೊಲೀಸರಿಗೆ?
ಏನ್ ಕಾಮಗಾರಿ ಮಾಡ್ತಾರ ಪೊಲೀಸರು? ಯಾರಾದ್ರೂ ಇಂಜಿನಿಯರ? ಈ PWD ZP ಇಂಜಿನಿಯರು, ಇರಿಗೇಷನ್ ಇಂಜಿನಿಯರು, ಅವರಿಗೆ 5% ಆದ್ರೂ ಕೂಡ 1 ಕೋಟಿ 2 ಕೋಟಿ ಬರ್ತದೆ. ಪೊಲೀಸರಿಗೆ ಎಲ್ಲಿಂದ ಬರ್ತದೆ? ಇದೇ ಜನರು ತಾನೇ ಸುಲಿಬೇಕು. ಅವರು ವ್ಯಾಪಾರಿಗಳಿಗೆ ಕಷ್ಟ ಕೊಡಬೇಕು, ಬೀದಿ ವ್ಯಾಪಾರಿಗಳ ಕಡೆ ಅಂತ ಸುಲಿಬೇಕು, ರೆಸ್ಟೋರೆಂಟ್ ಇದ್ದವ್ರ ಕಡೆ ಅಂತ ಸುಲಿಬೇಕು, ಅವರು ಕೊಲೆ ಮಾಡಿದವನ ಕಡೆ ಅಂತ ಸುಲಿಬೇಕು. ಯಾರು ಕೊಲೆ ಮಾಡಿರ್ತಾನೆ ಅವನೇ ತಾನೇ ದುಡ್ಡು ಕೊಡೋದು. ಕೊಲೆ ಆದವರು ಮನೆಯವ್ರು ಏನಾದ್ರು ಬಂದು ದುಡ್ಡು ಕೊಡ್ತಾರ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿ? ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದೇ ಇಲ್ಲ. ಹಿಂಗಾಗಿ ಯಾವುದೇ ಈ ಕನ್ವಿಕ್ಷನ್ ಕೂಡ ಆಗ್ತಾ ಇಲ್ಲ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಬರೀ ಇದು ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಈ ಹಿಂದಿದ್ದವರು ಅದೇ ಮಾಡಿದ್ರು. ಕಳೆದ 20 ವರ್ಷಗಳಲ್ಲಿ ನಾನು ಗಮನಿಸಿದಂಗೆ ಇಡೀ ಪೊಲೀಸ್ ಇಲಾಖೆ ಮಾರಾಟಕ್ಕಿದೆ. ನಡುವೆ ಒಂದಿಷ್ಟು ಪೀರಿಯಡ್ ಇತ್ತು, ಅವಾಗ ದುಡ್ಡು ತಗೊಳಕ್ ಹೆದರ್ತಿದ್ರು, ಪೊಲೀಸರ ಕಡೆ ದುಡ್ಡು ತಗೊಳ್ಬಾರ್ದಪ್ಪ ಅಂತೇಳಿ. ಆದ್ರೆ ಏನಾಗಿದೆ, ಬರೀ SHO PSI ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ, SP ಹುದ್ದೆನೂ ಕೂಡ ಮಾರಾಟಕ್ಕಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ ಅಥವಾ ವಿನಾಕಾರಣ ಆರೋಪ ಮಾಡ್ತಾ ಇಲ್ಲ. ನೀವು ಕೇಳೋಡಿ, ಬೆಂಗಳೂರಿನಲ್ಲಿರುವಂತಹ ಕಮಿಷನರೇಟ್ ಅಂತ ಹಿಡ್ಕೊಂಡು ಡಿಸ್ಟ್ರಿಕ್ಟ್ SP ಗಳ ಕಡೆನೂ ಕೂಡ ದುಡ್ಡು ಇಸ್ಕೊಳ್ತಾ ಇದ್ದಾರೆ ಪೋಸ್ಟಿಂಗ್ ಸಲುವಾಗಿ. ಇದು ಬರೀ MLA ಗಳಿಗೆ ಇಷ್ಟೇ ಸೀಮಿತ ಆಗಿಲ್ಲ, ಇದು ಗೃಹ ಸಚಿವರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಯಾಕೆ? ಪರಮೇಶ್ವರ್ ಇರೋರು ಏನ್ ಮಾಡ್ತಾ ಇದ್ದಾರೆ? ಆ ಚೆನ್ನಾರೆಡ್ಡಿ ತನ್ನೂರ್ ಅವರು ತಕ್ಷಣ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಆ ಅಧಿಕಾರಿಗಳ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ವರ್ಗಾವಣೆ ಮಾಡೋರು ಯಾರು? MLA ಮಾಡ್ತಾರ ಒಬ್ಬ PSI ನ? ಯಾಕಂದ್ರೆ ಇಟ್ ಇಸ್ ಅ ಡಿಸಿಪ್ಲಿನರಿ ಫೋರ್ಸ್. ಯಾವ ಒಬ್ಬ ಅಧಿಕಾರಿಗಳು ಕೂಡ ತನಗೆ ನೋವಾಗಿದ್ದನ್ನ ಸಾಮಾಜಿಕವಾಗಿ ಹೇಳ್ಕೊಳ್ಳೋಂಗಿಲ್ಲ, ಯೂನಿಯನ್ ಮಾಡ್ಕೊಳ್ಳೋಂಗಿಲ್ಲ ಆಸ್ ಪರ್ ರೂಲ್ಸ್. ಇದ್ರದ್ದು ಒಂದು ದುರುಪಯೋಗವನ್ನ ಈ MLA ಗಳು ತಗೊಳ್ತಾ ಇದ್ದಾರೆ. ಇದು ಒಬ್ಬೇ MLA ಬಗ್ಗೆ ಮಾತಾಡ್ತಾ ಇಲ್ಲ, ಹಲವಾರು ಶಾಸಕರು ಹಂಗಿದ್ದಾರೆ. ದುಡ್ಡು ಬೇಕಾ PSI ಕೇಳಿ, ದುಡ್ಡು ಬೇಕಾ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿ, ದುಡ್ಡು ಬೇಕಾ SP ಅವ್ರು ಕೇಳಿ. ಮುಂಚೆ SP ಟ್ರಾನ್ಸ್ಫರ್ ಮಾಡೋದಕ್ಕೆ ದುಡ್ಡು ತೊಗೊಳಕ್ ಹೆದರ್ತಾ ಇದ್ರು. ಈಗ ಪ್ರತಿಯೊಂದು ಆಲ್ಮೋಸ್ಟ್ ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ SP, ಕಮಿಷನರೇಟ್ DCP ಎಲ್ಲ ಹುದ್ದೆಗಳು ಕೂಡ ಮಾರಾಟಕ್ಕಿದೆ. ಹೀಗಾಗಿ ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಪೊಲೀಸ್ ಇಲಾಖೆಯ ಮೇಲೆ, ಪೊಲೀಸ್ ಸಿಬ್ಬಂದಿಗಳ ಮೇಲೆ ಇಷ್ಟೊಂದು ಪ್ರಮಾಣದ ಒಂದು ಫೈನಾನ್ಷಿಯಲ್ ಪ್ರೆಷರ್ ಇದ್ರೆ ಈ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋದಕ್ಕೆ ಪೊಲೀಸ್ ಠಾಣೆಯಿಂದ ಸಾಧ್ಯ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾದ್ರೆ ಎಷ್ಟು ತೊಂದರೆ ಇದೆ ಗೊತ್ತಾ ಈ MLA ಗಳಿಗೆ, ಮಿನಿಸ್ಟರ್ಗಳಿಗೆ. ಇದುವರೆಗೂ ಕೂಡ ನಾನು ನೋಡ್ದಂಗೆ ಇದುವರೆಗೂ ಕೂಡ ಒಬ್ಬ ಗೃಹ ಸಚಿವ, ಈಗಿನವ್ರದ್ದು ಹೇಳ್ತಾ ಇಲ್ಲ ನಾನು, ಈಗಿನವರು ಆಯ್ತು ಹಿಂದಿನವರು ಆಯ್ತು, ಒಂದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಸೇರಿಸಿ ಒಂದು ಕಡೆ ನಿಮ್ಮ ಸಮಸ್ಯೆ ಏನು ಅಂತ ಒಬ್ಬ ಗೃಹ ಸಚಿವರು, ಒಬ್ಬ ಸಚಿವರು ಕೇಳಿದಂತ ಉದಾಹರಣೆ ನೀವು ಎಲ್ಲಾದ್ರೂ ನೋಡಿದೀರಾ? ಬೇರೆಯವ್ರಿಗೆಲ್ಲ ಮಾತಾಡ್ತಾರೆ, ಆದ್ರೆ ಒಬ್ಬ ಪೊಲೀಸ್ ಸಿಬ್ಬಂದಿ ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಳಿಗೆ ಸೇರಿಸಿ ನಿಮ್ ಸಮಸ್ಯೆ ಏನು? ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾದ್ರೆ, ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೂ ಕೂಡ PSI ಆದಂತವರೇ, SHO ಆದವರೇ ದುಡ್ಡು ಕೊಡಬೇಕಾಗುತ್ತೆ. ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸಬೇಕಾದ್ರೂ ಕೂಡ ಅದ್ರ ಖರ್ಚು ಅವರೇ ತಗೋಬೇಕಾಗುತ್ತೆ. ಒಂದು ಪ್ರಾಪರ್ಟಿ ಥೆಫ್ಟ್, ಸ್ಟೋಲನ್ ಪ್ರಾಪರ್ಟಿ ರಿಕವರಿ ಮಾಡ್ಕೋಬೇಕಾದ್ರೂ ಕೂಡ ಅದ್ರ ಹೋಗೋದು ಬರೋದು ಉಳ್ಕೊಳ್ಳೋ ಖರ್ಚೆಲ್ಲಾನು ಕೂಡ ಆ SHO ಇವನೇ ನೋಡ್ಕೊಳ್ಬೇಕಾಗುತ್ತೆ. ಇಷ್ಟೊಂದು ಖರ್ಚು ಇರ್ತದೆ. ಔರಾದ್ಕರ್ ಸಮಿತಿ ಅಂತ ಅನೇಕ ಶಿಫಾರಸುಗಳನ್ನು ಮಾಡಿದ್ರು. ಎಲ್ಲಿ ಪೂರ್ಣ ಪ್ರಮಾಣದಲ್ಲಿ ಔರಾದ್ಕರ್ ಸಮಿತಿಯನ್ನ ನೀವು ಜಾರಿಗೆ ತಂದ್ರಿ? ಸುಮ್ಮನೆ ನಾವು ಸ್ಯಾಲರಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಸ್ಯಾಲರಿ ಜಾಸ್ತಿ ಮಾಡಿದ್ರಿ ನೀವು? ಯಾಕೆ ಯಾರು ಕೂಡ, ಯಾವ ಸರ್ಕಾರನೂ ಕೂಡ, ಯಾವ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಯಾಕೆ ಪೊಲೀಸ್ ಇಲಾಖೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ಅದಕ್ಕಾಗಿ ಆ ಎಲ್ಲ ಏನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೊಂದಂತಹ ಸಿಬ್ಬಂದಿಗಳಿದ್ದಾರೆ ಅವರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಮಾತಾಡುವಂತ ಅನಿವಾರ್ಯತೆ ಇದೆ. ಮತ್ತು ನಮ್ಮ ಪೊಲೀಸ್ ಸ್ನೇಹಿತರುಗಳು ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಸಾರಿ ರಿಕ್ರೂಟ್ ಆದ ತಕ್ಷಣನೇ ಯಾರು ಕೂಡ ಯಾವ MLA ನಿಮ್ಮ ಕೆಲಸ ಕಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನೀವು ನೆನಪಿಟ್ಕೊಳ್ಳಿ. ಆನಂತರ ಇಷ್ಟೊಂದು ಫೈನಾನ್ಷಿಯಲ್ ಪ್ರೆಷರ್ಗೆ ಈಡಾಗೋದಕ್ಕೆ ಹೋಗಬೇಡಿ. ನಿಮಗೆ ತುಂಬಾ ಏನು ಸ್ಟ್ರೆಸ್ ಇದೆಯಾ, ಈ ಡಿಪ್ರೆಷನ್ಗೆ ಹೋಗೋಕ್ಕಿಂತ ಒಂದಿಷ್ಟು ದಿನ ನೀವು ಲೀವ್ ತಗೊಳ್ಳಿ. ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಟೈಮ್ ಅನ್ನು ಸ್ಪೆಂಡ್ ಮಾಡಿ. ಯಾವ್ದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ, ಒಂದು ಟೂರ್ಗೆ ಹೋಗಿ, ದೇವಸ್ಥಾನಗಳಿಗೆ ಹೋಗಿ. ಆನಂತರ ಒಂದು 4 ಜನ ನಿಮ್ಮ ಸ್ನೇಹಿತರುಗಳಿಗೆ ನಿಮಗಿರುವಂತ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಒಳ್ಳೊಳ್ಳೆ ನಿಮ್ಮ ಬ್ಯಾಚ್ಮೇಟ್ ಇರಬಹುದು, ಅಥವಾ ನಿಮ್ಮ ಶಾಲಾ ದಿನದ ಸ್ನೇಹಿತರು ಇರಬಹುದು, ಕಾಲೇಜ್ ಡೇಸ್ ನ ಸ್ನೇಹಿತರು ಇರಬಹುದು.
ಅವ್ರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಳಿ. ಈ ರೀತಿ MLA-ಗಳಿಗಿಂತ ಪೊಲಿಟಿಕಲ್ ಪ್ರೆಷರ್ ಇದ್ರೆ ದಯವಿಟ್ಟು ಒಂದು ಪೆಟಿಷನ್ ಬರೀರಿ, ಅಥವಾ ನಮ್ಮಂತವ್ರಿಗೆ ಹೇಳಿ, ಯಾರಾದ್ರೂ ರಿಟೈರ್ಡ್ ಸೀನಿಯರ್ ಆಫೀಷಿಯಲ್ಸ್ ಗಳಿಗೆ ಹೇಳಿ, ಅಥವಾ ಸಾಮಾಜಿಕ ಕಾರ್ಯಕರ್ತರು, ಸುಮಾರು ಜನ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಹೇಳಿ ನಿಮ್ಮ ಸಮಸ್ಯೆಗಳನ್ನ. ನಿಮ್ಮ ಪರವಾಗಿ ನಾವು ಇದೀವಿ. ಈ ರೀತಿ ದಯವಿಟ್ಟು ಡಿಪ್ರೆಷನ್ಗೆ ಹೋಗೋದಾಗ್ಲಿ ಅಥವಾ ಆಘಾತ ಮಾಡ್ಕೊಳ್ಳೋದಾಗ್ಲಿ ಸುಸೈಡ್ ಮಾಡ್ಕೊಳ್ಳೋದಾಗ್ಲಿ ಅಂತ ಹೆಜ್ಜೆಗಳನ್ನ ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಪೊಲೀಸ್ ಸಿಬ್ಬಂದಿಗಳು ಗಟ್ಟಿಯಾಗಿದ್ರೆ ಸಮಾಜನೂ ಕೂಡ ಗಟ್ಟಿಯಾಗಿರ್ತದೆ. ಯಾಕಂತ ಹೇಳಿದ್ರೆ ನೂರಾರು ಜನಸಾಮಾನ್ಯರು ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಸಿಬ್ಬಂದಿಗಳಿಗೆ, ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ಒಂದು ಪೆಟಿಷನ್ ಬರೀರಿ, ಅಥವಾ ನಮ್ಮಂತವ್ರ ಗಮನಕ್ಕೆ ಬರೀರಿ. ನಮ್ಮಂತವ್ರು ಅನೇಕ ಜನ ಇದ್ದಾರೆ, ಗಮನಕ್ಕೆ ತಗೊಂಡು ಬನ್ನಿ. ನಾವು ಕೂಡ ಸರ್ಕಾರದ ಗಮನಕ್ಕೆ ತಗೊಂಡು ಬರ್ತೀವಿ. ಸಾಧ್ಯ ಆದ್ರೆ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಪರವಾಗಿ. ನೀವು ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ ಅಥವಾ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳಕ್ಕಾಗೋದಿಲ್ಲ, ಆದ್ರೆ ನಮ್ಮಂತ ಅನೇಕ ಜನರಿದ್ದಾರೆ, ಆ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಹೀಗಾಗಿ ಇದೇನು ಪ್ರಕರಣ ಆಗಿದೆ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಆದಷ್ಟು ಬೇಗ ನಾವು ಕೂಡ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದು, ಅಲ್ಲಿ ಯಾದಗಿರಿ ಜಿಲ್ಲೆ ಈಗ ಏನಾಗ್ತದೆ ನೋಡಿ, ಅವರು ದಲಿತ ಅಧಿಕಾರಿ ಅಂತ ಈಗ ಬ್ರ್ಯಾಂಡ್ ಮಾಡಿಬಿಟ್ರು. ಹಿಂಗಾಗಿ ಬರೀ ದಲಿತ ಸಂಘಟನೆಗಳ ಮಾತ್ರ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದೆ. ಯಾಕೆ? ಅವರು ಪೊಲೀಸ್ ಅಧಿಕಾರಿ ಇದ್ದಾಗ ನೋಡಿ, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅವ್ರಿಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ. ಜಾತಿ ಧರ್ಮದ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಅಧಿಕಾರಿಗಳಿಗೆ ಅನ್ಯಾಯ ಆದಾಗ ಎಲ್ಲಾ ಸಮಾಜದವರು ಒಗ್ಗಟ್ಟಾಗಿ ಅವರ ನ್ಯಾಯಕ್ಕೋಸ್ಕರ ಒಂದು ಹೋರಾಟವನ್ನ ಮಾಡಬೇಕಾಗ್ತದೆ, ಹೋರಾಟಕ್ಕೋಸ್ಕರ ಆಗ್ರಹವನ್ನ ಮಾಡಬೇಕಾಗ್ತದೆ. ಸದ್ಯದರಲ್ಲಿ ನಾವು ಅಲ್ಲಿ ಒಂದು ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲಿ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗೋರಿದ್ದೀವಿ. ಆನಂತರ ಈ ಪ್ರಕರಣವನ್ನ ಏನೇ ಹಾಗೆ ಸುಮ್ಮನೆ ಬಿಟ್ಟುಬಿಟ್ರೆ ಈ ತರಹದ ಪ್ರಕರಣಗಳು ಮರುಕಳಿಸ್ತಾ ಹೋಗ್ತದೆ. ಅದು ಆಗಬಾರದು. ನಮ್ಮ ರಾಜ್ಯದಲ್ಲಿ ಇದು ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಟ್ರಾನ್ಸ್ಫರ್ ದಂಧೆ ಅನ್ನೋದು ವಿಕೋಪಕ್ಕೆ ಹೋಗಿದೆ. ಹಿಂಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ. ನೇರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕೇಳ್ತಾ ಇದ್ದೀನಿ, ನೀವು ಈ ರೀತಿ ನಿಮ್ಮ ನಡೆ ಇದ್ರೆ, ಇವತ್ತು ನೋಡಿ ರಾಜ್ಯದಲ್ಲಿ ಏನೇನಾಗ್ತಾ ಇದೆ, ಬಡ್ಡಿ ದಂಧೆ ಎಷ್ಟೊಂದಿದೆ. ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ತುಮಕೂರು ನಿಮ್ಮ ಜಿಲ್ಲೆಯಲ್ಲಿನೇ ಮೊನ್ನೆ ಒಂದು ದೊಡ್ಡ ಪ್ರತಿಭಟನೆ ಆಯಿತು ಈ ಬಡ್ಡಿ ಮಾಫಿಯಾ ವಿರುದ್ಧ. ನೀವೇನು ಮಾತಾಡ್ತಾ ಇಲ್ಲ. ಪೊಲೀಸರಿಗೂ ಕೂಡ ನೋಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ಅವರು ಟ್ರಾನ್ಸ್ಫರ್ ಸಲುವಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ. ಹಿಂಗಾಗಿ ಬಡ್ಡಿ ಮಾಫಿಯಾದಿಂದ ದುಡ್ಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮೊನ್ನೆ ಗೋಕಾಕದ ಹೆಣ್ಮಗಳು ಗೋಳಾಡ್ತಾ ಇದ್ದಾಳೆ, 3 ತಿಂಗಳ ಮಗುನ್ ಹಿಡ್ಕೊಂಡು ಗೋಳಾಡ್ತಾ ಇದ್ದಾಳೆ ಆ ಹೆಣ್ಮಗಳು. ಆ SKDRT ಬಿದ್ದು ಯೋಜನಾ ನೋಡಲ್ ಆಫೀಷಿಯಲ್ ಇದ್ದಂತವಳು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ. ಬಡ್ಡಿ ಸಲುವಾಗಿ ಎಷ್ಟೊಂದು ಅನಾಹುತ ಆಗ್ತಾ ಇದೆ. ಜಿ ಪರಮೇಶ್ವರ್ ಅವರು ಏನು ಮಾತಾಡ್ತಾ ಇಲ್ಲ. ಮುಂಚೆ ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇತ್ತು. ಹಿಂದೆ ಅವರು ಎಜುಕೇಶನ್ ಮಿನಿಸ್ಟರ್ ಆದಾಗ, ನಮ್ಮ ಕರ್ನಾಟಕ ಯೂನಿವರ್ಸಿಟಿ ನಾವು ಸ್ಟೂಡೆಂಟ್ ಇದ್ದಾಗ ಕಾನ್ವೊಕೇಶನ್ ಬಂದಿದ್ರು, ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಈ ಸರಿ ಅವರು ಹೋಮ್ ಮಿನಿಸ್ಟರ್ ಆದಾಗ ಒಂಥರ ಕೈಗೊಂಬೆ ರೀತಿ ಆಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೇಳೋದು, ದಯವಿಟ್ಟು ನೀವು ಗೃಹ ಸಚಿವರಾಗಿ ವರ್ತನೆ ಮಾಡಬೇಕು. ಯಾರ್ದೋ ಒಂದು ಕೈಗೊಂಬೆಯಾಗಿ ವರ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ. ಆ ರೀತಿ ಏನಾದ್ರೂ ಮಾಡಿದ್ರೆ ಖಂಡಿತ ಜನ ನಿಮಗೆ ಉತ್ತರವನ್ನ ಕೊಡ್ತಾರೆ, ತಿರುಗೇಟನ್ನ ಕೊಡ್ತಾರೆ. ಅದನ್ನ ನೆನಪಿರಲಿ. ಮುಂದಿನ ದಿನಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಈ ರೀತಿಯಾದಂತಹ ಆರ್ಥಿಕ ಒತ್ತಡಗಳನ್ನು ಹೇರಬಾರದು ಅನ್ನೋ ಒಂದು ಆಗ್ರಹವನ್ನ ಈ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ.